ಸೊ ಹಾಯ್ ಸ್ನೇಹಿತರೆ, 2025 ಈ ಒಂದು ವರ್ಷದ ಇಂಡಿಯಾ ಪೋಸ್ಟ್ ಆಫೀಸ್ ನ ಒಂದು ಹೊಸದಾಗಿರುವಂತಹ ಒಂದು ನೋಟಿಫಿಕೇಶನ್ ಮತ್ತು ನೀವು ಅಪ್ಲೈ ಮಾಡುವಂತಹ ಒಂದು ಡೇಟ್ ಅನ್ನ ನಾವು ಅತಿ ಬೇಗವಾಗಿ ರಿಲೀಸ್ ಅನ್ನ ಮಾಡ್ತೀವಿ ಅಂತ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ವೆಬ್ಸೈಟ್ ಮುಖಾಂತರನೇ ಒಂದು ಅಪ್ಡೇಟ್ ಅನ್ನ ಇವತ್ತು ರಿಲೀಸ್ ಅನ್ನ ಮಾಡಿದ್ರಿ. ನಾನು ಆ ಒಂದು ಅಪ್ಡೇಟ್ ಬಗ್ಗೆ ನಾನು ಸಂಪೂರ್ಣವಾಗಿರುವಂತಹ ಒಂದು ಡೀಟೇಲ್ಸ್ ನ ಒಂದು ರೀಸೆಂಟ್ ಆಗಿರುವಂತಹ ಒಂದು ವಿಡಿಯೋ ಮುಖಾಂತರ ಶೇರ್ ಅನ್ನ ಮಾಡಿದ್ದೆ. ಸೊ ಕೊನೆಯದಾಗಿ ಗಾಯ್ಸ್, ನಿಮ್ಮ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ಅನ್ನೋದು ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿಬಿಟ್ಟಿದ್ದಾರೆ. ಇದರ ಒಂದು ಜೊತೆಗೆ ತಾವು ಯಾವಾಗಿಂದ ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ಸ್ ಅನ್ನ ಫಿಲ್ಅಪ್ ಅನ್ನ ಮಾಡಬೇಕು, ಇದರ ಒಂದು ಲಾಸ್ಟ್ ಡೇಟ್ ಏನಾಗಿರುತ್ತೆ, ಇದರ ಒಂದು ಏಜ್ ಲಿಮಿಟ್, ಇದರ ಒಂದು ಸಂಬಳ ಏನು ಎಂಬುದರ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಒಂದು ಡೀಟೇಲ್ ಆಗಿರುವಂತಹ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡಿಬಿಟ್ಟಿದ್ದಾರೆ. ಸೊ ಬನ್ನಿ ಈ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ಕುರಿತಾಗಿ ಸಂಪೂರ್ಣವಾಗಿರುವಂತಹ ಒಂದು ಇನ್ಫಾರ್ಮೇಶನ್ ಶೇರ್ ಅನ್ನ ಮಾಡ್ತಾ ಇದೀನಿ. ಸ್ನೇಹಿತರೆ, ಇದರ ಮುಂಚೆ ನಮ್ಮ ಒಂದು ಕರ್ನಾಟಕದಂತ ಪ್ರತಿ ಒಂದು ಲೇಟೆಸ್ಟ್ ಆಗಿರುವಂತಹ ಒಂದು ಅಪ್ಡೇಟ್ ಗಳಿಗೋಸ್ಕರ ತಾವು ಚಾನಲ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಂಡ್ಬಿಡಿ ಮತ್ತು ನೋಟಿಫಿಕೇಶನ್ ಆನ್ ಅನ್ನ ಮಾಡ್ಕೊಂಡ್ಬಿಡಿ. ಈ ಒಂದು ನೋಟಿಫಿಕೇಶನ್ ಕುರಿತಾಗಿ ಸಂಪೂರ್ಣವಾಗಿರುವಂತಹ ಒಂದು ಮಾಹಿತಿಗೋಸ್ಕರ ತಾವು ವಿಡಿಯೋನ ಕೊನೆ ತನಕ ನೋಡೋದಕ್ಕೆ ತಾವು ಪ್ರಯತ್ನವನ್ನ ಮಾಡಿ. ಸ್ನೇಹಿತರೆ, ತಾವು ಇಲ್ಲಿ ಸ್ಕ್ರೀನ್ ಮೇಲೆ ತಾವು ಅಬ್ಸರ್ವ್ ಅನ್ನ ಮಾಡಬಹುದು. 2025 ಈ ಒಂದು ವರ್ಷದ ಮೊದಲೇ ಆ ಒಂದು ನೋಟಿಫಿಕೇಶನ್ ಕಂಪ್ಲೀಟ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ಇಲ್ಲಿ ನಾನು ಓಪನ್ ಅನ್ನ ಮಾಡ್ಕೊಂಡಿದ್ದೀನಿ. ಓಕೆನಾ, ಪ್ರತಿಯೊಬ್ಬರಿಗೂ ಒಂದು ಗುಡ್ ನ್ಯೂಸ್ ಏನಂದ್ರೆ ಈ ಬಾರಿಯೂ ಕೂಡ ಯಾವುದೇ ರೀತಿಯಂತಹ ಒಂದು ಎಕ್ಸಾಮಿನೇಷನ್ಸ್ ಇರುವುದಿಲ್ಲ, ಡೈರೆಕ್ಟ್ ಆಗಿರುವಂತಹ ಒಂದು ಸೆಲೆಕ್ಷನ್ಸ್ ಇರುತ್ತೆ. ಕೇವಲ ಇಲ್ಲಿ SLC ಮಾತ್ರ ಇಲ್ಲಿ ಒಂದು ಕ್ವಾಲಿಫಿಕೇಶನ್ಸ್ ಅನ್ನೋದು ಇಲ್ಲಿ ಒಂದು ಕೇಳಿದ್ದಾರೆ. 10th ನಲ್ಲಿ ಎಷ್ಟೇ ಒಂದು ಪರ್ಸೆಂಟೇಜ್ ಇದ್ರೆ ತಾವು ಪಾಸ್ ಆಗಿದ್ರು ಕೂಡ ತಾವು ಇಲ್ಲಿ ಡೈರೆಕ್ಟ್ ಆಗಿರುವಂತಹ ಒಂದು ನೇಮಕಾತಿಯನ್ನ ತಾವು ಇಲ್ಲಿ ಪಡ್ಕೋಬಹುದು. ಓಕೆ, ಇಲ್ಲಿ ಒಂದು ಮಾತಾಡಕ್ ಹೋದ್ರೆ ನೋಟಿಫಿಕೇಶನ್ ಬಗ್ಗೆ ಮಾತಾಡಕ್ ಹೋದ್ರೆ ಈ ಒಂದು ವರ್ಷದ ಮೊದಲೇ ಒಂದು ನೋಟಿಫಿಕೇಶನ್ ಗ್ರಾಮೀಣ ಡಾಕ್ ಸೇವಕ್ ಅಂದ್ರೆ GDS ಆನ್ಲೈನ್ ಎಂಗೇಜ್ಮೆಂಟ್ ಶೆಡ್ಯೂಲ್ 1 ಜನವರಿ 2025 ಎನ್ನುವಂತಹ ಒಂದು ಹೆಸರಿನ ಮೇಲೆ ಈ ಒಂದು ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡಿದ್ದಾರೆ. ಆಕ್ಚುಲಿ ಇದು ಜನವರಿ 29ನೇ ತಾರೀಕು ಈ ಒಂದು ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡಿದ್ದಾರೆ. ದಿಲ್ಲಿನಲ್ಲಿ ಎಲೆಕ್ಷನ್ ಇರುವಂತಹ ಒಂದು ರೀಸನ್ ಇಂದ ಈ ತಿಂಗಳು ಈ ಒಂದು ನೋಟಿಫಿಕೇಶನ್ ಅನ್ನೋದು ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿದ್ದಾರೆ. ಮೊದಲನೇದಾಗಿ ತಾವು ಯಾವಾಗಿಂದ ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ಸ್ ಅನ್ನ ಹಾಕಬಹುದು ಅಂದ್ರೆ ರಿಜಿಸ್ಟ್ರೇಷನ್ ಅಂಡ್ ಸಬ್ಮಿಷನ್ ಆಫ್ ಆನ್ಲೈನ್ ಅಪ್ಲಿಕೇಶನ್ಸ್ ನೋಡಬಹುದು 10/2/2025 ಅಂದ್ರೆ ನಿನ್ನೆಯಿಂದಲೇ ಈ ಒಂದು ವೇಕೆನ್ಸಿಗಳಿಗೆ ಅಪ್ಲೈ ಅನ್ನ ಮಾಡಕ್ಕೆ ಇಲ್ಲಿ ಒಂದು ಡೇಟ್ ಅನ್ನೋದು ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿಬಿಟ್ಟಿದ್ದಾರೆ. ಓಕೆನಾ, ಇದರ ಒಂದು ಲಾಸ್ಟ್ ಡೇಟ್ ಬಗ್ಗೆ ಮಾತಾಡಕ್ ಹೋದ್ರೆ ನಾಳೆ ತಿಂಗಳು 3ನೇ ತಾರೀಕು ಇದರ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಲಾಸ್ಟ್ ಡೇಟ್ ಆಗಿರುತ್ತೆ. ಮತ್ತು ತಾವೇನಾದ್ರೂ ಈ ಒಂದು ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ಸ್ ಅಲ್ಲಿ ತಾವೇನಾದ್ರೂ ಅಪ್ಲೈ ಮಾಡುವಂತಹ ಒಂದು ಸಂದರ್ಭದಲ್ಲಿ ಏನಾದ್ರೂ ಒಂದು ಮಿಸ್ಟೇಕ್ಸ್ ಅನ್ನ ಮಾಡಿದಾಗ, ಸಪೋಸ್ ತಮ್ಮ ಒಂದು ನೇಮ್ ನಲ್ಲಿ ಏನಾದ್ರೂ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಯ್ತಾ, ನಿಮ್ಮ ಒಂದು ಫಾದರ್ ನೇಮ್ ಅಲ್ಲಿ ಆಗಿರ್ಬೋದು, ನಿಮ್ಮ ಒಂದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಅಲ್ಲಿ ಆಗಿರ್ಬೋದು, ನಿಮ್ಮ ಒಂದು ಮಾರ್ಕ್ಸ್ ನಲ್ಲಿ ಆಗಿರ್ಬೋದು, ಈ ರೀತಿಯಾಗಿರುವಂತಹ ಒಂದು ಸಣ್ಣ ಪುಟ್ಟ ಏನಾದ್ರೂ ಒಂದು ತಪ್ಪು ಏನಾದ್ರೂ ಮಾಡಿದ್ರೆ ಈ ಒಂದು ಕರೆಕ್ಷನ್ಸ್ ಅನ್ನ ತಾವು ನೋಡಬಹುದು. ಎಡಿಟ್ ಮತ್ತು ಕರೆಕ್ಷನ್ ವಿಂಡೋ 6ನೇ ತಾರೀಕಿಂದ ಹಿಡಿದು 8ನೇ ತಾರೀಕು ಅಂದ್ರೆ ನಾಳೆ ತಿಂಗಳು 6ನೇ ತಾರೀಕಿಂದ 8ನೇ ತಾರೀಕುವರೆಗೂ ತಾವು ತಮ್ಮ ಒಂದು ಅಪ್ಲಿಕೇಶನ್ಸ್ ತಾವು ಏನು ಫಿಲ್ಅಪ್ ಅನ್ನ ಮಾಡಿರ್ತೀರ ಅದನ್ನ ತಾವು ಎಡಿಟ್ ಅನ್ನ ಮಾಡ್ಕೋಬಹುದು. ಓಕೆನಾ, ನಂತರ ಇಲ್ಲಿ ಬಹಳ ಒಂದು ಇಂಪಾರ್ಟೆಂಟ್ ಆಗಿ ಮತ್ತೊಂದು ಇನ್ಫಾರ್ಮೇಶನ್ ಬಗ್ಗೆ ಮಾತಾಡೋಕೆ ಹೋದ್ರೆ ಈ ಬಾರಿಯೂ ಕೂಡ BPM ಅಂದ್ರೆ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಎನ್ನುವಂತಹ ಒಂದು ಪೋಸ್ಟ್ ಅನ್ನ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿದ್ದಾರೆ. ನಂತರ ಮತ್ತೊಂದು ಪೋಸ್ಟ್ ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಅನ್ನೋದು ABPM ಎನ್ನುವಂತಹ ಒಂದು ಪೋಸ್ಟ್ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿದ್ದಾರೆ. ಮತ್ತು 3ನೇ ಒಂದು ಪೋಸ್ಟ್ ಇಲ್ಲಿ ಒಂದು ಡಾಕ್ ಸೇವಕ್ ಎನ್ನುವಂತಹ ಒಂದು ಪೋಸ್ಟ್ ಅನ್ನೋದು ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿದ್ದಾರೆ. BPM ABPM ಡಾಕ್ ಸೇವಕ್ ಈ 3 ಪೋಸ್ಟ್ ಅನ್ನ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿದ್ದಾರೆ. ನಾನು ಹೇಳಿದ್ದೀನಿ, ನಿಮ್ಮ ಏನೋ ಒಂದು BPM ನಲ್ಲಿ ಏನು ವರ್ಕ್ ಇರುತ್ತೆ, ABPM ಡಾಕ್ ಸೇವಕ್ ನಲ್ಲಿ ತಮ್ಮ ಒಂದು ಜಾಬ್ ಪ್ರೊಫೈಲ್ ಏನಿರುತ್ತೆ ಏನು ಎಂಬುದರ ಬಗ್ಗೆ. ಓಕೆನಾ, ಇದರ ಬಗ್ಗೆ ನಾನು ಮಾತಾಡೋದಿಲ್ಲ, ವಿಡಿಯೋ ಬಹಳ ಒಂದು ಲಾಂಗ್ ಆಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತಹ ಇನ್ನು ಕೆಲವೊಂದು ಡೀಟೇಲ್ಸ್ ಅನ್ನ ಮಾತಾಡಕ್ ಹೋದ್ರೆ ಇಲ್ಲಿ ತಾವು ನೋಡಬಹುದು. ಮೊದಲನೇದಾಗಿ ಇದರ ಒಂದು ಸಂಪೂರ್ಣವಾಗಿರುವಂತಹ ಒಂದು ಸ್ಯಾಲರಿ ಬಗ್ಗೆ ಮಾತಾಡಕ್ ಹೋದ್ರೆ ಮೊದಲನೇ ಒಂದು ಪೋಸ್ಟ್ BPM ಎನ್ನುವಂತಹ ಒಂದು ಪೋಸ್ಟ್ ಒಂದು ಸ್ಯಾಲರಿ ಬಗ್ಗೆ ಮಾತಾಡ್ಕೊಂಡ್ರೆ ತಾವು ನೋಡಬಹುದು 12,000 ಒಂದು ಬೇಸಿಕ್ ಆಗಿರುವಂತಹ ಒಂದು ಸ್ಯಾಲರಿ ಇರುತ್ತೆ ಮತ್ತು 29,380 ರೂಪಾಯಿವರೆಗೂ ತಾವು ಇಲ್ಲಿ ಸ್ಯಾಲರಿ ಅನ್ನೋದು ಸಂಬಳ ಅನ್ನೋದು ತಾವು ಪಡಿಬಹುದು. ತಾವೇನು ಈ ಒಂದು 12,000 ಒಂದು ಬೇಸಿಕ್ ಆಗಿರುವಂತಹ ಒಂದು ಸ್ಯಾಲರಿ ನೋಡ್ತಾ ಇದ್ದೀರಾ, ಇದರ ಒಂದು ಜೊತೆಗೆ 56% ಒಂದು DNS ಅಲವೆನ್ಸ್ ಅನ್ನೋದು ತಮಗೆ ಒಂದು ಕೊಡ್ತಾರೆ. ಓಕೆನಾ, 12,000ದಲ್ಲಿ ಒಂದು 56% ಇದ್ರೆ ಎಷ್ಟಾಯ್ತು, ಸುಮಾರು 5,600 ರೂಪಾಯಿ ಆಯ್ತು. ಅಂದ್ರೆ ಸುಮಾರು ಪ್ರತಿ ತಿಂಗಳಿಗೆ 19,000 ನಿಮ್ಮ ಒಂದು ಸಂಬಳ ಅನ್ನೋದು ಇಲ್ಲಿ ಒಂದು ಸ್ಟಾರ್ಟ್ ಆಗುತ್ತೆ. ಇದರ ಒಂದು ಜೊತೆಗೆ ಕೆಲವೊಂದು ಅಲವೆನ್ಸಸ್ ಅನ್ನ ಸೇರಿಸಿ ಏನಿಲ್ಲ ಅದನ್ನು ಕೂಡ 19ರಿಂದ 20,000 ನಿಮ್ಮ ಒಂದು ಸ್ಟಾರ್ಟಿಂಗ್ ಆಗಿರುವಂತಹ ಒಂದು ಸ್ಯಾಲರಿ ಆಗಿರುತ್ತೆ.
ನಂತರ ABPM ಮತ್ತು ಡಾಕ್ ಸೇವಕ್ ಬಗ್ಗೆ ಮಾತಾಡೋದು ನೋಡಬಹುದು. ಬೇಸಿಕ್ ಆಗಿರುವಂತಹ ಒಂದು ಸ್ಯಾಲರಿ 10,000 ಸ್ಟಾರ್ಟ್ ಆಗಿ 24,470 ರೂಪಾಯಿವರೆಗೂ ತಾವು ಇಲ್ಲಿ ಸಂಬಳ ಅನ್ನೋದು ತಾವು ಪಡಿಬಹುದು. ಈ ಒಂದು 10,000 ಜೊತೆಗೆ 56% ಒಂದು DNS ಅಲವೆನ್ಸ್ DA ಅನ್ನ ಸೇರಿಸಿಕೊಂಡ್ರೆ ಏನಿಲ್ಲ ಅಂದ್ರೂ ಕೂಡ 15,000 ಅಥವಾ ಒಂದು 16,000 ಒಂದು ಒಳಗಡೆ ತಾವು ಒಂದು ಬೇಸಿಕ್ ಆಗಿರುವಂತಹ ಒಂದು ಸಂಬಳ ಅಥವಾ ಒಂದು ಸ್ಯಾಲರಿ ಅನ್ನೋದು ತಾವು ಪಡಿಬಹುದು. ಸ್ನೇಹಿತರೆ, ಈ ಒಂದು 19,000 ಅಥವಾ ಒಂದು 15,000ದಲ್ಲಿ ಒಂದು ಒಳ್ಳೆಯ ಒಂದು ಜಾಬ್ ಅಂದ್ರೆ ಈ ಒಂದು ಇಂಡಿಯಾ ಪೋಸ್ಟ್ ಆಫೀಸ್ ನ ಒಂದು ಡಿಪಾರ್ಟ್ಮೆಂಟ್ ಕಡೆಯಿಂದ ತಾವು ಪಡ್ಕೋಬಹುದು. ಅದರಲ್ಲೂ ತಾವು ಇರುವಂತಹ ಒಂದು ಏರಿಯಾದಲ್ಲೇ, ಅದರಲ್ಲೂ ತಮ್ಮ ಒಂದು ಸ್ವಂತ ಊರಿನಲ್ಲಾಗಿರ್ಬೋದು, ತಮ್ಮ ಒಂದು ಅಕ್ಕಪಕ್ಕದ ಒಂದು ಊರಿನಲ್ಲಿ ತಾವು ಈ ಒಂದು ಜಾಬ್ ಅನ್ನ ಮಾಡೋದಕ್ಕೆ ಇಲ್ಲಿ ಒಂದು ಅವಕಾಶ ಅನ್ನೋದು ಇಲ್ಲಿ ಒಂದು ಮಾಡಿಕೊಡ್ತಾರೆ. ಸೊ ಆ ಒಂದು ರೀಸನ್ ಇಂದಾನೆ ಈ ಒಂದು ಹುದ್ದೆಗೆ ಅತಿ ಹೆಚ್ಚು ಒಂದು ಕಾಂಪಿಟೇಷನ್ಸ್ ಇರುತ್ತೆ. ಅದರಲ್ಲೂ ಅತಿ ಹೆಚ್ಚು ಏನು ಒಂದು ಅಪ್ಲಿಕೇಶನ್ಸ್ ಫಿಲ್ ಅಪ್ ಆಗುತ್ತೆ. ನಂತರ ಇದರ ಒಂದು ಏಜ್ ಲಿಮಿಟ್ ಬಗ್ಗೆ ಮಾತಾಡೋದ್ರೆ ಮಿನಿಮಮ್ ಆಗಿ 18 ವರ್ಷ ಅಂತ ಕೇಳಿದ್ದಾರೆ ಮತ್ತು ಮ್ಯಾಕ್ಸಿಮಮ್ ಆಗಿ 40 ವರ್ಷ ಇಲ್ಲಿ ಒಂದು ಏಜ್ ಲಿಮಿಟ್ ಅನ್ನೋದು ಇಲ್ಲಿ ಒಂದು ಕೇಳಿದ್ದಾರೆ. ಏಜ್ ಅಲ್ಲಿ ತಾವು ರಿಲ್ಯಾಕ್ಸೇಷನ್ಸ್ ಅನ್ನು ನೋಡಬಹುದು. SC ST ನ ಒಂದು ಕ್ಯಾಟಗರಿಗೆ 5 ವರ್ಷ ಏಜ್ ಅಲ್ಲಿ ರಿಲ್ಯಾಕ್ಸೇಷನ್ ಸಿಗುತ್ತೆ. ನಂತರ OBC ಒಂದು ಕ್ಯಾಟಗರಿಗೆ 3 ವರ್ಷ ಒಂದು ಏಜ್ ಅಲ್ಲಿ ರಿಲ್ಯಾಕ್ಸೇಷನ್ ಸಹ ಇಲ್ಲಿ ಒಂದು ಕೊಡ್ತಾರೆ. ನಂತರ ಇದರ ಒಂದು ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ಬಗ್ಗೆ ಮಾತಾಡೋಕೆ ಹೋದ್ರೆ ಪ್ರತಿ ಒಂದು ವರ್ಷನೂ ಈ ಒಂದು ಡಿಪಾರ್ಟ್ಮೆಂಟ್ ಕಡೆಯಿಂದ ಏನಿಲ್ಲ ಅಂದ್ರೂ ಕೂಡ 1 ರಿಂದ 2, 2 ರಿಂದ 3 ಒಂದು ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡೇ ಮಾಡ್ತಾ ಇರ್ತಾರೆ. ಸೊ ಪ್ರತಿ ಒಂದು ನೋಟಿಫಿಕೇಶನ್ ಅಲ್ಲೂ ಕೂಡ ತಮ್ಮ ಒಂದು ಎಜುಕೇಶನ್ ಕ್ವಾಲಿಫಿಕೇಶನ್ ಏನಂತ ಕೇಳಿದ್ದಾರೆ ಅಂದ್ರೆ ಎಜುಕೇಶನ್ ಕ್ವಾಲಿಫಿಕೇಶನ್ ಫಾರ್ ದ ಎಂಗೇಜ್ಮೆಂಟ್ ಆಫ್ GDS ಇಸ್ ಸೆಕೆಂಡರಿ ಸ್ಕೂಲ್ ಎಕ್ಸಾಮಿನೇಷನ್ ಪಾಸ್ ಸರ್ಟಿಫಿಕೇಟ್ ಅಥವಾ 10th ಸ್ಟ್ಯಾಂಡರ್ಡ್ ವಿತ್ ಪಾಸಿಂಗ್ ಮಾರ್ಕ್ಸ್ ಇನ್ ಮ್ಯಾಥಮೆಟಿಕ್ಸ್ ಅಂಡ್ ಇಂಗ್ಲಿಷ್ ಅಂತ ಹೇಳಿದ್ದಾರೆ. ಕೇವಲ ತಾವು SLC ಅನ್ನ ತಾವು ಕಂಪ್ಲೀಟ್ ಅನ್ನ ಮಾಡ್ಕೊಂಡಿರ್ಬೇಕು ಮತ್ತು ಇದರ ಒಂದು ಜೊತೆಗೆ ತಾವೇನು SLC ಅನ್ನ ಕಂಪ್ಲೀಟ್ ಅನ್ನ ಮಾಡ್ಕೊಂಡಿರ್ತೀರಾ ಆ ಒಂದು SLC ನಲ್ಲಿ ಮ್ಯಾಥಮೆಟಿಕ್ಸ್ ಮತ್ತು ಇಂಗ್ಲಿಷ್ ಈ ಎರಡು ಒಂದು ಸಬ್ಜೆಕ್ಟ್ಗಳು ಒಂದು ಖಂಡಿತವಾಗಿ ಏನು ಒಂದು ಓದಿರಬೇಕು. ನಿಮ್ಮ ಒಂದು SLC ಒಂದು ಮಾರ್ಕ್ಸ್ ಕಾರ್ಡ್ ನಲ್ಲಿ ಮ್ಯಾಥಮೆಟಿಕ್ಸ್ ಮತ್ತು ಇಂಗ್ಲಿಷ್ ಎರಡು ಸಬ್ಜೆಕ್ಟ್ ನ ಒಂದು ಮಾರ್ಕ್ಸ್ ನ ಒಂದು ಡೇಟಾ ಇದ್ರೆ ಮಾತ್ರ ತಾವು ಈ ಒಂದು ಹುದ್ದೆಗೆ ತಾವು ಅಪ್ಲೈ ಅನ್ನ ಮಾಡಕ್ಕೆ ತಾವು ಎಲಿಜಿಬಲ್ ಆಗಿರ್ತೀರಾ. ಓಕೆ, ಇಷ್ಟು ನಿಮ್ಮ ಒಂದು ಎಜುಕೇಶನ್ ಕ್ವಾಲಿಫಿಕೇಶನ್ ಆದ್ರೆ ಇನ್ನು ಏನಂದ್ರೆ ತಾವು ಲೋಕಲ್ ಲ್ಯಾಂಗ್ವೇಜ್ ಗಳ ಬಗ್ಗೆ ತಾವು ಏನೋ ಒಂದು ಜ್ಞಾನ ಇರಬೇಕಾಗಿರುವಂತದ್ದು ತಾವು ನೋಡಬಹುದು. ದ ಅಪ್ಲಿಕೆಂಟ್ ಶುಡ್ ಹ್ಯಾವ್ ಸ್ಟಡಿಡ್ ದ ಲೋಕಲ್ ಲ್ಯಾಂಗ್ವೇಜ್ ಅಟ್ ಲೀಸ್ಟ್ ಅಪ್ ಟು 10th ಸ್ಟ್ಯಾಂಡರ್ಡ್ ಫ್ರಮ್ ರೆಕಗ್ನೈಸ್ಡ್ ಬೋರ್ಡ್ ಅಂತ ಒಂದು ಹೇಳಿದ್ದಾರೆ. ಓಕೆನಾ, ಸಪೋಸ್ ನಾವು ನಮ್ಮ ಒಂದು ಕರ್ನಾಟಕದಲ್ಲಿ ಇದ್ದೀವಿ, ಆದಷ್ಟು ಏನು SLC ವರ್ಗೂ ಏನೋ ಒಂದು ಕನ್ನಡ ಸಬ್ಜೆಕ್ಟ್ ಅನ್ನ ನಾವು ಓದಿರ್ತೀವಿ. ಸೊ ಏನೋ ಒಂದು ಟೆನ್ಷನ್ ಬೇಡ, ಈ ಒಂದು ಲೋಕಲ್ ಲ್ಯಾಂಗ್ವೇಜ್ ಗಳ ಒಂದು ಅರಿವು ಪ್ರತಿಯೊಬ್ಬರಿಗೂ ಇಲ್ಲಿ ಒಂದು ಇರುತ್ತೆ. ನಂತರ ಇಲ್ಲಿ ಒಂದು ಅದರ್ ಆಗಿರುವಂತಹ ಒಂದು ಕ್ವಾಲಿಫಿಕೇಶನ್ ಬಗ್ಗೆ ಮಾತಾಡೋದು ನಾಲೆಜ್ ಆಫ್ ಕಂಪ್ಯೂಟರ್ ಅನ್ನ ಕೇಳಿದ್ದಾರೆ. ಕಂಪ್ಯೂಟರ್ ಸರ್ಟಿಫಿಕೇಟ್ ಕೇಳಿಲ್ಲ, ಕೇವಲ ನಮಗೆ ಒಂದು ಕಂಪ್ಯೂಟರ್ ನ ಒಂದು ಮೇಲೆ ತಮಗೆ ಒಂದು ನಾಲೆಜ್ ಇದ್ರೆ ಸಾಕು. ಓಕೆ, ನಂತರ ಒಂದು ನಾಲೆಜ್ ಆಫ್ ಸೈಕ್ಲಿಂಗ್ ಆಗಿರ್ಬೋದು, ಅಡೆಕ್ವೇಟ್ ಮೀನ್ಸ್ ಆಫ್ ಲೈವ್ಲಿಹುಡ್. ಇದರ ಒಂದು ಅರ್ಥ ಏನಂದ್ರೆ ಈ ಒಂದು GDS ನ ಒಂದು ಸ್ಯಾಲರಿಗೆ ನಾವು ಡಿಪೆಂಡ್ ಆಗ್ದಿರಾ ಬೇರೆ ಒಂದು ಇನ್ಕಮ್ ಸೋರ್ಸ್ ಕೂಡ ನಮಗೆ ಒಂದು ಬರುತ್ತಿದೆ ಎಂಬುದರ ಬಗ್ಗೆ ಒಂದು ಕಂಡೀಷನ್ಸ್ ಅನ್ನ ಕೇಳಿದ್ದಾರೆ. ಓಕೆನಾ, ಜಸ್ಟ್ ನಾವು ಅಕ್ಸೆಪ್ಟ್ ಅನ್ನ ಮಾಡ್ಕೋಬೇಕಾಗಿರುವಂತದ್ದು. ಯಾವ ರೀತಿ ನಾವು ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ಸ್ ಅನ್ನ ಫಿಲ್ ಅಪ್ ಅನ್ನ ಮಾಡಬಹುದು ಅಂದ್ರೆ ತಾವೇನ್ ನೋಡ್ತಾ ಇದ್ದೀರಾ, ಇಂಡಿಯಾ ಪೋಸ್ಟ್ GDS online.government.in ಅಂತ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ವೆಬ್ಸೈಟ್ ಮುಖಾಂತರ ತಾವು ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ಸ್ ಅನ್ನೋದು ತಾವು ಹಾಕಬೇಕಾಗಿರುತ್ತೆ. ನಾನು ಡೈರೆಕ್ಟ್ ಆಗಿರುವಂತಹ ಒಂದು ಆ ವೆಬ್ಸೈಟ್ ನ ಒಂದು ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಓಕೆನಾ, ನಾನು ಆದಷ್ಟು ನಾನು ಅಪ್ಲೈ ಸಹ ನಾನು ಮಾಡಿ ತೋರಿಸ್ತೀನಿ. ತಾವು ಅದೇ ರೀತಿಯಾಗಿ ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ಸ್ ಅನ್ನ ಹಾಕೋದಕ್ಕೆ ತಾವು ಪ್ರಯತ್ನವನ್ನ ಮಾಡಿ. ನಂತರ ಇಲ್ಲಿ ಒಂದು ಸೆಲೆಕ್ಷನ್ ಪ್ರೊಸೆಸ್ ಬಗ್ಗೆ ಮಾತಾಡೋದು ಅಪ್ಲಿಕೆಂಟ್ಸ್ ವಿಲ್ ಬಿ ಶಾರ್ಟ್ ಲಿಸ್ಟ್ ಫಾರ್ ಎಂಗೇಜ್ಮೆಂಟ್ ಆನ್ ದ ಬೇಸಿಸ್ ಆಫ್ ಸಿಸ್ಟಮ್ ಜನರೇಟೆಡ್ ಮೆರಿಟ್ ಲಿಸ್ಟ್ ಅಂತ ಇಲ್ಲಿ ಒಂದು ಮೆನ್ಷನ್ ಮಾಡಿದ್ದಾರೆ. ತಾವೇನು SLC ಒಂದು ಪರ್ಸೆಂಟೇಜ್ ಮೇಲೆ ತಾವು ಅಪ್ಲೈ ಅನ್ನ ಮಾಡಿರ್ತೀರಾ ಆ ಒಂದು ಪರ್ಸೆಂಟೇಜ್ ನ ಒಂದು ಆಧಾರದ ಮೇಲೆ ಸಿಸ್ಟಮ್ ಜನರೇಟ್ ಅನ್ನ ಮಾಡುತ್ತೆ ಮೆರಿಟ್ ಲಿಸ್ಟ್ ಅನ್ನ. ಅಂದ್ರೆ ಒಂದು ಹೈಯರ್ ಏನೋ ಒಂದು ಪರ್ಸೆಂಟೇಜ್ ಇಂದ ಒಂದು ಲೋವೆಸ್ಟ್ ಒಂದು ಪರ್ಸೆಂಟೇಜ್ ವರೆಗೂ ಏನೋ ಒಂದು ಪ್ರತಿ ಒಂದು ಮೆರಿಟ್ ಲಿಸ್ಟ್ ಅನ್ನ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡ್ಕೊಂಡು ಹೋಗ್ತಾ ಇರುತ್ತೆ. ನಂತರ ಸ್ನೇಹಿತರೆ, ತಾವು ಏನು ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ಸ್ ಅನ್ನ ಹಾಕ್ತೀರಾ, ಮೆರಿಟ್ ಲಿಸ್ಟ್ ಅಲ್ಲಿ ನಿಮ್ಮ ಒಂದು ನೇಮ್ ಬರುತ್ತೆ, ತಾವು ಸೆಲೆಕ್ಷನ್ಸ್ ಕೂಡ ಆಗ್ತೀರಾ. ನಾವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ತಾವು ಇಲ್ಲಿ ಒಂದು ಹೋಗ್ಬೇಕಾಗಿರುತ್ತೆ. ಓಕೆನಾ, ಇಲ್ಲಿ ತಾವು ನೋಡಬಹುದು ಕೆಲವೊಂದು ಡಾಕ್ಯುಮೆಂಟ್ಸ್ ಅನ್ನ ಕೇಳಿದ್ದಾರೆ. ಮೊದಲನೇದಾಗಿ ನಿಮ್ಮ ಒಂದು ಮಾರ್ಕ್ ಶೀಟ್ ಅನ್ನ ಕೇಳಿದ್ದಾರೆ, SLC ಒಂದು ಮಾರ್ಕ್ ಶೀಟ್ ಅನ್ನ ಕೇಳಿದ್ದಾರೆ ಮತ್ತು ಐಡೆಂಟಿಟಿ ಪ್ರೂಫ್ ಅನ್ನ ಕೇಳಿದ್ದಾರೆ. ನಿಮ್ಮ ಒಂದು ಆಧಾರ್ ಕಾರ್ಡ್ ಆಗಿರ್ಬೋದು, ಪಾನ್ ಕಾರ್ಡ್ ಆಗಿರ್ಬೋದು, ವೋಟರ್ ಐಡಿ ಅಂತ ತಗೊಂಡು ಹೋಗಬೇಕಾಗಿರುತ್ತೆ. ನಂತರ ಇಲ್ಲಿ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಅನ್ನ ತಗೊಂಡು ಹೋಗಬೇಕಾಗಿರುತ್ತೆ. ತಾವೇನಾದ್ರೂ PW ನ ಕ್ಯಾಟಗರಿ ಸೇರಿದ್ರೆ PWD ಸರ್ಟಿಫಿಕೇಟ್ ಆಗಿರ್ಬೋದು, EWS ಸರ್ಟಿಫಿಕೇಟ್ ತಗೊಂಡು ಹೋಗಬೇಕಾಗಿರುತ್ತೆ. ನಂತರ ಇಲ್ಲಿ ಒಂದು ಡೇಟ್ ಆಫ್ ಬರ್ತ್ ಪ್ರೂಫ್ ಬಗ್ಗೆ ಕೇಳಿದ್ದಾರೆ. ಓಕೆನಾ, ತಮ್ಮ ಒಂದು SLC ಒಂದು ಮಾರ್ಕ್ಸ್ ಕಾರ್ಡ್ ಅಲ್ಲೇ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಏನೋ ಒಂದು ಇರುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಸಪರೇಟ್ ಆಗಿರುವಂತಹ ಒಂದು ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್ ಇಲ್ಲಿ ಒಂದು ಬೇಕಾಗಿಲ್ಲ. ನಂತರ ಇಲ್ಲಿ ಒಂದು ಮೆಡಿಕಲ್ ಸರ್ಟಿಫಿಕೇಟ್ ಅನ್ನೋದು ತಾವು ಇಲ್ಲಿ ಒಂದು ತಗೊಂಡು ಹೋಗಬೇಕಾಗಿರುತ್ತೆ. ಯಾವ ರೀತಿ ಈ ಒಂದು ಮೆಡಿಕಲ್ ಸರ್ಟಿಫಿಕೇಟ್ ಅನ್ನು ನಾವು ಮಾಡ್ಕೋಬಹುದು ಅಂದ್ರೆ ನಿಮ್ಮ ಒಂದು ನಿಯರೆಸ್ಟ್ ಆಗಿರುವಂತಹ ಒಂದು ಗವರ್ನಮೆಂಟ್ ಹಾಸ್ಪಿಟಲ್ಗೆ ತಾವು ವಿಸಿಟ್ ಅನ್ನ ಮಾಡಿ ಒಂದು ಫಾರ್ಮೆಟ್ ಅನ್ನ ತಗೊಂಡು ಹೋಗಿ ತಾವು ಇಲ್ಲಿ ಒಂದು ಮೆಡಿಕಲ್ ಸರ್ಟಿಫಿಕೇಟ್ ಅನ್ನೋದು ತಾವು ಇಲ್ಲಿ ಮಾಡ್ಕೊಂಡು ಬರಬೇಕಾಗಿರುತ್ತೆ. ಇಷ್ಟು ನಿಮ್ಮ ಒಂದು ಬೇಸಿಕ್
ಬೇಸಿಕ್ ಆಗಿರುವಂತಹ ಒಂದು ಡೀಟೇಲ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ಆಗಿರುತ್ತೆ. ಇನ್ನು ಇದರ ಒಂದು ಡೆಪ್ತ್ ಆಗಿರುವಂತಹ ಒಂದು ಡಾಕ್ಯುಮೆಂಟ್ಸ್ ನ ಒಂದು ವೆರಿಫಿಕೇಶನ್ ಯಾವ ರೀತಿ ನಡೆಯುತ್ತೆ, ಯಾವ ಯಾವ ಒಂದು ಡಾಕ್ಯುಮೆಂಟ್ಸ್ ಗಳು ಬೇಕಾಗಿರುತ್ತೆ, ಯಾವಾಗ ಹೋಗಬೇಕಾಗಿರುತ್ತೆ ಏನು ಎಂಬುದರ ಬಗ್ಗೆ ಸಂಪೂರ್ಣವಾಗಿರುವಂತಹ ಒಂದು ಸಪರೇಟ್ ಆಗಿರುವಂತಹ ಒಂದು ವಿಡಿಯೋ ನಾನು ಆಲ್ರೆಡಿ ಮಾಡಿದ್ದೀನಿ. ಬೇಕಾದ್ರೆ ಆ ಒಂದು ವಿಡಿಯೋನ ಒಂದು ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಪೇಸ್ಟ್ ಮಾಡಿರ್ತೀನಿ. ಪ್ರತಿಯೊಬ್ಬರು ಆ ಒಂದು ವಿಡಿಯೋನ ಒಂದು ಸಲ ತಾವು ನೋಡಿ. ಸ್ನೇಹಿತರೆ, ಇನ್ನು ಬಗ್ಗೆ ಮಾತಾಡಕ್ ಹೋದ್ರೆ ಈ ಒಂದು ಏನೋ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ಏನ್ ರಿಲೀಸ್ ಅನ್ನ ಮಾಡಿದ್ದಾರೆ, ಈ ಒಂದು ನೋಟಿಫಿಕೇಶನ್ ತಾವು ನೋಡಬಹುದು. The process of engagement would be closed and no further list shortlist candidate will be issued after 36/2025 ಅಂತ ಒಂದು ಮೆನ್ಷನ್ ಮಾಡಿದ್ದಾರೆ. ಅಂದ್ರೆ 30ನೇ ತಾರೀಕು 6ನೇ ತಿಂಗಳವರೆಗೆ ಇದರ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಏನೋ ಒಂದು ಪ್ರೋಸೆಸ್ ಅನ್ನೋದು ಇಲ್ಲಿ ಒಂದು ಕಂಪ್ಲೀಟ್ ಅನ್ನ ಮಾಡ್ತಾರೆ. ಜೂನ್ 30ನೇ ತಾರೀಕುವರೆಗೂ ಇದರ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಸೆಲೆಕ್ಷನ್ ಪ್ರೋಸೆಸ್ ಅನ್ನ ಮುಗಿಸ್ತಾರೆ. ಓಕೆನಾ, ಎಷ್ಟೊಂದು ಮೆರಿಟ್ ಲಿಸ್ಟ್ ಗಳನ್ನ ರಿಲೀಸ್ ಅನ್ನ ಮಾಡಬೇಕು, ಅದೆಲ್ಲಾ ಒಂದು ಮೆರಿಟ್ ಲಿಸ್ಟ್ ಗಳನ್ನ ಜೂನ್ 30ನೇ ತಾರೀಕಿನ ಒಂದು ಒಳಗಡೆ ನಿಮ್ಮ ಒಂದು ರಿಸಲ್ಟ್ಸ್ ಅನ್ನೋದು ಇಲ್ಲಿ ಒಂದು ಕಂಪ್ಲೀಟ್ ಅನ್ನ ಮಾಡಿ ಇದರ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಸೆಲೆಕ್ಷನ್ ಪ್ರೋಸೆಸ್ ಅನ್ನೋದು ಇಲ್ಲಿ ಒಂದು ಕಂಪ್ಲೀಟ್ ಅನ್ನ ಮಾಡಿಬಿಡ್ತಾರೆ. ನಂತರ ಮತ್ತೊಂದು ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ಮತ್ತು ಹೊಸದಾಗಿರುವಂತಹ ಒಂದು ವೇಕೆನ್ಸಿಗಳ ಒಂದು ರಿಲೇಟೆಡ್ ಆಗಿ ನೋಟಿಫಿಕೇಶನ್ ಅನ್ನೋದು ರಿಲೀಸ್ ಅನ್ನ ಮಾಡ್ತಾರೆ. ಯಾರೆಲ್ಲ ಈ ಬಾರಿ ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ಸ್ ಅನ್ನ ಯಾರೆಲ್ಲ ಒಂದು ಹಾಕುವುದಕ್ಕೆ ಒಂದು ವೈಟ್ ಅನ್ನ ಮಾಡ್ತಾ ಇದ್ದೀರಿ ನೋಡಿ, ಅಪ್ಲೈ ಮಾಡುವಂತಹ ಒಂದು ಸಂದರ್ಭದಲ್ಲಿ ನೋಡಬಹುದು ಮೊಬೈಲ್ ನಂಬರ್ ಅನ್ನೋದು ತಮ್ಮ ಬಳಿ ಕಂಪಲ್ಸರಿ ಇರಬೇಕಾಗಿರುವಂತದ್ದು. ನಾನು ಆಲ್ರೆಡಿ ಬಹಳಷ್ಟು ಬಾರಿ ಹೇಳಿದ್ದೀನಿ. ಮೊದಲನೇದಾಗಿ ಇಲ್ಲಿ ಒಂದು ಅಪ್ಲೈ ಮಾಡುವಂತಹ ಒಂದು ಸಂದರ್ಭದಲ್ಲಿ ಮೊಬೈಲ್ ನಂಬರ್ ನ ತಾವು ಎಂಟರ್ ಅನ್ನ ಮಾಡಿದಾಗ ಒಂದು OTP ಬರುತ್ತೆ. ಸೊ ಆ ಒಂದು OTP ಅನ್ನ ತಾವು ಎಂಟ್ರಿ ಅನ್ನ ಮಾಡಬೇಕಾಗಿರುತ್ತೆ. ನಂತರ ಒಂದು ಇಮೇಲ್ ಐಡಿ ಅನ್ನ ಕೊಡಬೇಕಾಗಿರುತ್ತೆ. ಆ ಒಂದು ಇಮೇಲ್ ಐಡಿ ಕೂಡ ಒಂದು OTP ಬರುತ್ತೆ. ಆ ಒಂದು OTP ಅನ್ನ ತಾವು ಸಬ್ಮಿಟ್ ಅನ್ನ ಮಾಡಬೇಕು. ಮತ್ತೆ ತಮ್ಮ ಬಳಿ ಒಂದು ಆಧಾರ್ ನಂಬರ್ ಇರಬೇಕಾಗಿರುತ್ತದೆ. ನಂತರ ಇನ್ಫಾರ್ಮೇಶನ್ ಅಬೌಟ್ ದ ಬೋರ್ಡ್ ಅಂಡ್ ಇಯರ್ ಆಫ್ ಪಾಸಿಂಗ್ ದ ಮೆಟ್ರಿಕ್ಯುಲೇಷನ್ ಎಕ್ಸಾಮಿನೇಷನ್. ಓಕೆ, ನಿಮ್ಮ ಒಂದು SLC ಒಂದು ಮಾರ್ಕ್ಸ್ ಕಾರ್ಡ್ ನಲ್ಲಿ ಏನೆಲ್ಲ ಒಂದು ಡೇಟಾ ಇರುತ್ತೆ, ಸೊ ಆ ಒಂದು ಡೇಟಾನ ಫಿಲಪ್ ಅನ್ನ ಮಾಡುವಂತಹ ಒಂದು ಸಂದರ್ಭದಲ್ಲಿ ತಮ್ಮ ಬಳಿ ಒಂದು 10th ಒಂದು ಸರ್ಟಿಫಿಕೇಟ್ ಇರಬೇಕು. ನಂತರ ಒಂದು ಫೋಟೋವನ್ನ ತಾವು ಅಪ್ಲೋಡ್ ಅನ್ನ ಮಾಡಬೇಕಾಗಿರುತ್ತೆ ಮತ್ತು ಸಿಗ್ನೇಚರ್ ಅನ್ನೋದು ತಾವು ಇಲ್ಲಿ ಒಂದು ಅಪ್ಲೋಡ್ ಅನ್ನ ಮಾಡಬೇಕಾಗಿರುತ್ತೆ. ಈ ರೀತಿಯಾಗಿರುವಂತಹ ನಿಮ್ಮ ಒಂದು ಅಪ್ಲಿಕೇಶನ್ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ. ನಂತರ ಇಲ್ಲಿ ಒಂದು ಪೇಮೆಂಟ್ ಆಫ್ ಫೀಸ್ ಬಗ್ಗೆ ಮಾತಾಡಕ್ ಹೋದ್ರೆ ಇಲ್ಲಿ ಯಾವುದೇ ರೀತಿಯಂತಹ ಒಂದು ಎಕ್ಸಾಮಿನೇಷನ್ಸ್ ಇಲ್ದ್ರ ಇಲ್ಲಿ ಒಂದು ಅಪ್ಲಿಕೇಶನ್ ಫೀಸ್ ಬಗ್ಗೆ ಮಾತಾಡಕ್ ಹೋದ್ರೆ ₹100 ಇಲ್ಲಿ ಒಂದು ಅಪ್ಲಿಕೇಶನ್ ಫೀಸ್ ಅನ್ನ ಕೇಳಿದ್ದಾರೆ. ಓಕೆನಾ, ನಂತರ ಇಲ್ಲಿ ತಾವು ನೋಡಬಹುದು ಫೀಮೇಲ್ ಅಪ್ಲಿಕೆಂಟ್ಸ್ ಮತ್ತು SC/ST ಒಂದು ಕ್ಯಾಟಗರಿ ಮತ್ತು PWD ಕ್ಯಾಟಗರಿಗೆ ಯಾವುದೇ ರೀತಿಯಂತಹ ಒಂದು ಅಪ್ಲಿಕೇಶನ್ ಫೀಸ್ ಅನ್ನ ಕೇಳಿಲ್ಲ. ಬೇರೆ ಒಂದು ಕ್ಯಾಟಗರಿಗೆ ಇಲ್ಲಿ ಒಂದು ₹100 ಇಲ್ಲಿ ಒಂದು ಅಪ್ಲಿಕೇಶನ್ ಫೀಸ್ ಅನ್ನೋದು ಇಲ್ಲಿ ಒಂದು ಕೇಳಿದ್ದಾರೆ. ಆರಾಮ್ಸೆ ನಿಮ್ಮ ಒಂದು ಮೊಬೈಲ್ ಫೋನ್ ಮುಖಾಂತರನೇ ತಾವು ಏನೋ ಒಂದು ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ಸ್ ಅನ್ನೋದು ತಾವು ಹಾಕಬಹುದು. ಸ್ನೇಹಿತರೆ, ಇಷ್ಟು ಈ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ಇರುವಂತಹ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಮಾಹಿತಿ ಆಗಿರುತ್ತೆ. ನೋಡಿ, ಅವಸರ ಬಿದ್ದಿರ ತಾವು ಏನೋ ಒಂದು ಅಪ್ಲೈ ಅನ್ನ ಮಾಡಕ್ಕೆ ಹೋಗ್ಬೇಡಿ. ನಾನು ಅಪ್ಲೈ ಅನ್ನ ಮಾಡಿ ನಾನು ತೋರಿಸ್ತೀನಿ. 2-3 ದಿನ ತಾವು ಆರಾಮ್ಸೆ ತಾವು ಇರಿ. ಈ ಒಂದು 2 ಅಥವಾ ಒಂದು 3 ದಿನದಲ್ಲಿ ಏನೋ ಒಂದು ಡಿವಿಷನ್ ವೈಸ್ ನಿಮ್ಮ ಒಂದು ಡಿವಿಷನ್ ಅಲ್ಲಿ ಎಷ್ಟು ಒಂದು ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡಿದ್ದಾರೆ, ನಿಮ್ಮ ಒಂದು ಕ್ಯಾಟಗರಿ ವೈಸ್ ಎಷ್ಟೆಷ್ಟು ವೇಕೆನ್ಸಿಗಳನ್ನ ಈ ಬಾರಿ ರಿಲೀಸ್ ಅನ್ನ ಮಾಡಿದ್ದಾರೆ. ಸರ್ಕಲ್ ವೈಸ್ ನಾನು ಒಂದು ವೇಕೆನ್ಸಿ ಟೋಟಲ್ ಆಗಿರುವಂತಹ ಒಂದು ವೇಕೆನ್ಸಿಗಳ ಬಗ್ಗೆ ಒಂದು ಅಪ್ಡೇಟ್ ಅನ್ನ ಶೇರ್ ಅನ್ನ ಮಾಡಿಬಿಡ್ತೀನಿ. ಈಸಿಯಾಗಿ ಯಾವ ಒಂದು ಡಿವಿಷನ್ ಗೆ ತಾವು ಅಪ್ಲೈ ಅನ್ನ ಮಾಡಿದ್ರೆ ನಿಮ್ಮ ಒಂದು ಸೆಲೆಕ್ಷನ್ ಆಗುತ್ತೆ, ಯಾವ ಒಂದು ಡಿವಿಷನ್ ಅಲ್ಲಿ ಅತಿ ಹೆಚ್ಚು ಒಂದು ಕಟ್ ಆಫ್ ಹೋಗುತ್ತೆ ಮತ್ತು ಅತಿ ಕಡಿಮೆ ಆಗಿರುವಂತಹ ಒಂದು ಕಟ್ ಆಫ್ ಹೋಗುತ್ತೆ, ಇದರ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ಶೇರ್ ಅನ್ನ ಮಾಡಿದ ನಂತರ ನಾನೇ ಖುದ್ದಾಗಿ ಅಪ್ಲೈ ಅನ್ನ ಮಾಡಿ ತೋರಿಸ್ತೀನಿ. ನಂತರ ತಾವು ಆರಾಮ್ಸೆ ನಿಮ್ಮ ಒಂದು ಮೊಬೈಲ್ ಫೋನ್ ಮುಖಾಂತರನೇ ತಮ್ಮ ಒಂದು ಸ್ವಂತವಾಗಿರುವಂತಹ ಒಂದು ಅಪ್ಲಿಕೇಶನ್ಸ್ ಅನ್ನ ತಾವು ಆನ್ಲೈನ್ ಅಲ್ಲಿ ಹಾಕಬಹುದು. ಓಕೆ, ಇಷ್ಟು ಸ್ನೇಹಿತರೆ ಇವತ್ತಿನ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಡೀಟೇಲ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ಆಗಿರುತ್ತೆ. ಈ ಒಂದು ನೋಟಿಫಿಕೇಶನ್ ರಿಲೇಟೆಡ್ ಆಗಿ ಈ ಒಂದು ಮಾಹಿತಿಯ ಒಂದು ಸಂಬಂಧಪಟ್ಟಂತೆ ತಮಗೆ ಏನೇ ಒಂದು ಡೌಟ್ ಇದ್ರೂ ಕೂಡ ತಾವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ಕೊಡಿ. ನಿಮ್ಮ ಒಂದು ಡೌಟ್ ಗಳ ಬಗ್ಗೆ ಆದಷ್ಟು ಬೇಗ ನಾನು ಕ್ಲಿಯರ್ ಅನ್ನ ಮಾಡ್ತೀನಿ.